ಸನ್ಮಾನ ಮಾಡುವಂತಹ ವೇಳೆ ಸಾಲು ಸಾಲು ನಿರ್ಲಕ್ಷ್ಯಗಳಾಗಿದೆ. ಅದು ರಾಜ್ಯ ಸರ್ಕಾರದಿಂದ ಹೌದು, ಪೊಲೀಸ್ ಇಲಾಖೆಯಿಂದ ಕೂಡ ಹೌದು, ಗೃಹ ಇಲಾಖೆಯಿಂದ ಕೂಡ ಹೌದು. ಆರ್ಸಿಬಿ ಸನ್ಮಾನದ ವೇಳೆ ಸಾಲು ಸಾಲು ನಿರ್ಲಕ್ಷ್ಯಗಳಾಗಿದೆ. ವಿಧಾನಸೌಧದ ಬಳಿ ಡ್ರೋನ್ ಹಾರಾಟಕ್ಕೆ ಅವಕಾಶವನ್ನ ಕೊಟ್ಟವರಾದ್ರೂ ಯಾರು? ವಿಧಾನಸೌಧ, ಕಬ್ಬನ್ ಪಾರ್ಕ್, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು, ಇದೆಲ್ಲವೂ ಕೂಡ ನಿರ್ಬಂಧ ಇರುವಂತಹ ಒಂದು ಪ್ರದೇಶಗಳಾಗಿದೆ. ನಿರ್ಬಂಧ ಇದ್ರೂ ಕೂಡ ಡ್ರೋನ್ ಹಾರಾಟಕ್ಕೆ ಅವಕಾಶವನ್ನ ನೀಡಲಾಗಿದೆ. ಡ್ರೋನ್ ಹಾರಿಸಿ ಹಲವರಿಂದ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡಲಾಗಿತ್ತು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಡಲಾಗಿರುವಂತದ್ದು. ಹೈಕೋರ್ಟ್, ಕಬ್ಬನ್ ಪಾರ್ಕ್, ವಿಧಾನಸೌಧ, ಈ ಮೂರು ಝೋನ್ಗಳು ಏನಿದೆ, ನಿರ್ಬಂಧ ಇರುವಂತಹ ಝೋನ್ಗಳು. ಇವರಿಗೂ ಈ ಘಟನೆಯ ಸಂಬಂಧ ಒಂದೇ ಒಂದು ದೂರು ಕೂಡ ದಾಖಲಾಗಿಲ್ಲ. ಡ್ರೋನ್ ಹಾರಿಸಿದ್ದವರ ಮೇಲೆ ಕ್ರಮಕ್ಕೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆರ್ಸಿಬಿ ಸನ್ಮಾನ ಮಾಡುವಂತಹ ವೇಳೆ, ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡುವಂತಹ ವೇಳೆಯಲ್ಲಿ ಡ್ರೋನ್ ಹಾರಾಟ ಕಂಡು ಬಂದಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ವಿಜೃಂಭಿಸುವಂತಹ ಅಂದ್ರೆ ಜನರ ಒಂದು ಆವೇಶ ಹಾಗೆ ಜನರ ಒಂದು ಸಂತೋಷ ಹೇಗಿತ್ತು ಎನ್ನುವಂತಹ ವಿಶೇಷವಾಗಿ ವಿಚಾರವಾಗಿ ಡ್ರೋನ್ ಅನ್ನು ಹಾರಿಸಲಾಗಿತ್ತು ವಿಧಾನಸೌಧದ ಮುಂಭಾಗ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆದರೆ ಕಬ್ಬನ್ ಪಾರ್ಕ್ ಆಗಿರ್ಬೋದು, ಹೈಕೋರ್ಟ್ ಆಗಿರಬಹುದು, ವಿಧಾನಸೌಧ ಆಗಿರ್ಬೋದು, ಈ ಮೂರು ಸರ್ಕಾರದ ವ್ಯಾಪ್ತಿಗೆ ಸೇರಿರುವಂತಹ ಭವ್ಯವಾದಂತಹ ಕಟ್ಟಡಗಳು. ಹೀಗಾಗಿ ಈ ಕಟ್ಟಡದ ವ್ಯಾಪ್ತಿಯಲ್ಲಿ ಯಾವುದೇ ಡ್ರೋನ್ ಹಾರಾಟವನ್ನ ಮಾಡೋ ಹಾಗಿರಲಿಲ್ಲ. ಆದರೆ ಡ್ರೋನ್ ಹಾರಾಟ ಕಂಡು ಬಂದಂತಹ ತಕ್ಷಣ ಯಾಕೆ ಅದನ್ನ ನಿಲ್ಲಿಸಿಲ್ಲ, ಅಥವಾ ಕಣ್ಣು ತಪ್ಪಿಸಿ ಡ್ರೋನ್ ಹಾರಾಟವನ್ನ ಮಾಡಿದ್ರೆ ಅವರ ಮೇಲೆ ಯಾಕೆ FIR ದಾಖಲು ಮಾಡಿಲ್ಲ? ಅವರ ಮೇಲೆ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೆ. ಈಗ ಯಾರ ಮೇಲೆ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಇನ್ನ ಈ ಕುರಿತಂತೆ ಯಾವೆಲ್ಲ ವಿಚಾರಣೆಗಳನ್ನ ಮಾಡಲಿದ್ದಾರೆ ಕಾದ್ ನೋಡ್ಬೇಕಾಗಿದೆ. ಇನ್ನು ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಪ್ರೊಟೆಸ್ಟ್ಗೆ ಮುಂದಾಗಿದೆ ಬಿಜೆಪಿಯ ಪಡೆ. ಇಂದು ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಮಾಡೋಕೆ ಮುಂದಾಗಿರುವಂತದ್ದು. ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದ ಮುಂದೆ ಹೋರಾಟವನ್ನ ಮಾಡಲಿದ್ದಾರಂತೆ ಬಿಜೆಪಿಯ ನಾಯಕರು. ಬೆಳಿಗ್ಗೆ 11 ಗಂಟೆಗೆ ಸರ್ಕಾರದ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಾಲಿ ಹೈಕೋರ್ಟ್ ಜಡ್ಜ್ ಈ ಕುರಿತಂತೆ ತನಿಖೆಗೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲೇಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಬಿವೈ ವಿಜೇಂದ್ರ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರೊಟೆಸ್ಟ್ ನಲ್ಲಿ ಸಂಸದರು ಕೂಡ ಭಾಗಿಯಾಗಲಿದ್ದಾರೆ, ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ. ಒಟ್ಟಾರೆಯಾಗಿ ಇದೊಂದು ಒಳ್ಳೆ ಸಂದರ್ಭ. ಅವರನ್ನು 3 ಜನನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅಂತ ವಿಪಕ್ಷಗಳು ನೋಡ್ತಾ ಇದೆ. ಇನ್ನು ಪ್ರತಿಪಕ್ಷಗಳು ತಮ್ಮ ತಪ್ಪನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ತಾವು ಮೊಸರನ್ನ ತಿಂದು ಮೇಕೆ ಮೂತಿಗೆ ಹೊರಿಸಿರುವಂತಹ ಘಟನೆಯನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಇತ್ತೀಚೆಗೆ. ಅಂದ್ರೆ ಏನು, ದಕ್ಷ ಪೊಲೀಸ್ ಅಧಿಕಾರಿಗಳನ್ನ, ಅದರಲ್ಲೂ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿರುವಂಥದ್ದು. ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇತ್ತು ಅಂದ್ರೆ ವಿಪಕ್ಷಗಳು ಏನ್ ಮಾಡ್ತಾ ಇದೆ, ಸರ್ಕಾರದ ಮೇಲೆ ಕಿಡಿಕಾರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವರಿಬ್ಬರ ಒಂದು ಆಡಳಿತ ದುರಾಡಳಿತ ಎರಡರ ಮಧ್ಯೆ ಸಾಯ್ತಾ ಇರೋರು ಮಾತ್ರ ಕರ್ನಾಟಕದ ಜನತೆ. ಏನೋ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಸ್ನೇಹಮಯಿ ಕೃಷ್ಣ ಪತ್ರವನ್ನ ಬರೆದಿದ್ದಾರೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಕೂಡ ಬರೆಯಲಾಗಿರುವಂತದ್ದು. ಕ್ರಮಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಕಾರ್ಯಕರ್ತ. ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಶಾಕ್ ನೀಡಿದ್ದು ಇದೇ ವ್ಯಕ್ತಿ. ಇದೀಗ ಮತ್ತೊಮ್ಮೆ ಒಂದಸ್ತ್ರ ಸಿಕ್ಕಂಗಾಗಿದೆ. ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು. PILನಲ್ಲಿ ಪ್ರಮುಖವಾದಂತಹ ಅಂಶಗಳನ್ನ ಪರಿಗಣನೆ ಮಾಡೋಕೆ ನ್ಯಾಯಮೂರ್ತಿಗಳಿಗೆ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ನೋಡಿ, ಸ್ನೇಹಮಯಿ ಕೃಷ್ಣ ಅವರು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಶಾಕ್ ಮೇಲೆ ಶಾಕ್ ಅನ್ನ ನೀಡಿದ್ರು. ಬರೀ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಪತ್ನಿ ಆಗಿರಬಹುದು, ಅವರ ಭಾಮೈದ ಆಗಿರಬಹುದು, ಎಲ್ಲರಿಗೂ ಕೂಡ ಒಂದು ಶಾಕ್ ಅನ್ನ ನೀಡಿದ್ರು. ಅದೇ ರೀತಿ ಮತ್ತೊಂದು ಸಾಮಾಜಿಕ ಕಾರ್ಯಕರ್ತನಾಗಿ ಸಾಮಾಜಿಕ ಕಳಕಳಿಯನ್ನ ನಿಭಾಯಿಸ್ತಾ ಇದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳಿಗೆ. ಅದರಲ್ಲೂ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಮನವಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಇನ್ನು ಈ ಕುರಿತಂತೆ ನ್ಯಾಯಮೂರ್ತಿಗಳು ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ, ಏನೆಲ್ಲ ಒಂದು ಸೂಚನೆಗಳನ್ನ ನೀಡುತ್ತೆ ಹೈಕೋರ್ಟ್ ಕಾದ್ ನೋಡ್ಬೇಕಾಗುತ್ತೆ.